ಇವತ್ತು ಕನ್ನಡ ಸಾಹಿತ್ಯದ ಬಹುರೂಪಿ ಲೇಖಕರೊಬ್ಬರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ಬಹುರೂಪಿ ಅನ್ನೋ ಮಾತನ್ನು ನಾನು ತುಂಬ ಪಾಸಿಟಿವ್ ಆದ ಪ್ರಶಂಸಾತ್ಮಕವಾದ ನೆಲೆಯಲ್ಲಿ ಬಳಸ್ತಾ ಇದ್ದೀನಿ ಹೊರತು ಅದನ್ನು ಲಘುವಾಗಿ ಆಗಲಿ ಅಥವಾ ಟೀಕೆಯಾಗಿ ಆಗಲಿ ಬಳಸ್ತಾ ಇಲ್ಲ. ವಚನಕಾರರ ಕಾಲದಲ್ಲಿ ಬಹುರೂಪಿ ಚೌಡಯ್ಯ ಅಂತ ಒಬ್ಬ ವಚನಕಾರನ ಬಗ್ಗೆ ಹೇಳ್ತಾರೆ. ಭಾರತದ ಬಹಳ ಮುಖ್ಯ ನಾಟಕಕಾರರಲ್ಲಿ ಒಬ್ಬರಾದ, ನಾಟಕ ಪ್ರಕಾರಕ್ಕೆ ಸಾಹಿತ್ಯದ ಮಟ್ಟಿಗೆ ಹೇಳೋದಾದರೆ ನಾಟಕ ಪ್ರಕಾರಕ್ಕೆ ಅತ್ಯಂತ ಮಹತ್ವ ಕೊಟ್ಟ ಮತ್ತು ಕನ್ನಡದ ಮಟ್ಟಿಗೆ ಹೇಳೋದಾದರೆ ನಾಟಕ ಪ್ರಕಾರಕ್ಕೆ ಅತ್ಯಂತ ಮಹತ್ವವನ್ನು ತಂದುಕೊಟ್ಟ ಕೆಲವು ಲೇಖಕರಲ್ಲಿ, ನಾಟಕಕಾರರಲ್ಲಿ ಗಿರೀಶ್ ಕಾರ್ನಾಡ್ ಅವರು ನಿಸ್ಸಂಶಯವಾಗಿ ಒಬ್ಬರು. ಯಾಕೆ ಅಂತಂದರೆ ಅವರಿಗೆ ರಂಗಭೂಮಿ ಮತ್ತು ನಾಟಕಗಳಿಗೆ ಅಗತ್ಯವಾದ ಹಲವು ಕ್ಷೇತ್ರಗಳಲ್ಲಿ ತರಬೇತಿ ಇತ್ತು, ಪರಿಣತಿ ಇತ್ತು, ತಿಳುವಳಿಕೆ ಇತ್ತು ಮತ್ತು ನಾಟಕ ಸಾಹಿತ್ಯದ ವಿಶಾಲವಾದ ವಿಶ್ವವ್ಯಾಪಿಯಾದ ಓದು ಇತ್ತು. ಅವರು ನಟ, ರಂಗನಿರ್ದೇಶಕ, ನಾಟಕಕಾರ, ಹಲವು ಭಾಷೆಗಳನ್ನು ಬಲ್ಲವರು. ಇವತ್ತಿಗೂ ಕೂಡ ಎಷ್ಟೋ ಕಡೆ ಅವರು ಇಂಗ್ಲೀಷ್ನಲ್ಲಿ ಮಾಡುವ ಕಾಮೆಂಟ್ರಿಗಳು ಮತ್ತು ಹಿನ್ನೆಲೆ ಮಾತುಗಳು ಇನ್ನೊಮ್ಮೆ ಕೇಳಿಸ್ಕೋಬೇಕು ಅನ್ನೋಷ್ಟು ಚೆನ್ನಾಗಿರುತ್ತೆ. ಪ್ರಾಯಶಃ ಆ ಭಾಷೆಯನ್ನು ಹಲವು ಇಂಗ್ಲೀಷ್ ಪ್ರಾಧ್ಯಾಪಕರಿಗಿಂತ ಹೆಚ್ಚು ಚೆನ್ನಾಗಿ ಬಳಸ್ತಾ ಇದ್ದ ವ್ಯಕ್ತಿಗಳಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಸ್ಕಾಲರ್ ಆಗಿದ್ದ ಗಿರೀಶ್ ಕಾರ್ನಾಡ್ ಅವರು ಕೂಡ ಒಬ್ಬರು. ಚಲನಚಿತ್ರ, ಸಾಹಿತ್ಯ ನಾಟಕನೇ ಬರೆದರೂ ಕೂಡ ಸಾಹಿತ್ಯದ ಇತರ ಪ್ರಕಾರಗಳ ನಿಕಟವಾದ ಪರಿಚಯ ಅವ್ರಿಗಿತ್ತು ಅನ್ನೋದ್ರ ಬಗ್ಗೆ ಯಾವ ಅನುಮಾನವೂ ಇಲ್ಲ. ಅವರ ಆತ್ಮಕಥೆಯನ್ನು ಓದಿದಾಗಲೂ ಕೂಡ ಈ ಮಾತು ಸ್ಪಷ್ಟವಾಗುತ್ತೆ. ಹಾಗೆಯೇ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀವಿ ಹೆಚ್ಚು ವಿವರವಾಗಿ. ನಾನು ತನ್ನ ಬದುಕಿನ ಕೊನೆಯ ಹಂತಗಳಲ್ಲಿ ಬೆಂಗಳೂರಿನಲ್ಲಿ ಅವರು ನಡೆಸಿದ ಸಾರ್ವಜನಿಕ ಜೀವನ, ಸಾರ್ವಜನಿಕ ಅಂತಂದರೆ ಸಾರ್ವಜನಿಕವಾದ ಸಾಮಾಜಿಕವಾದ ಹೋರಾಟಗಳಲ್ಲಿ ಗಂಭೀರವಾಗಿ ಒಂದು ಬಗೆಯ ಗೌರವವನ್ನು ಕಾಪಾಡಿಕೊಂಡು ಭಾಗವಹಿಸ್ತಾ ಇದ್ದ ರೀತಿ ಇವೆಲ್ಲವೂ ಇದೆ. ಹಾಗೆಯೇ ಕಂಬಾರರ ಹಾಗೆಯೇ ಭಾರತೀಯ ರಂಗಭೂಮಿಯ ವಿವಿಧ ಪ್ರಕಾರಗಳ, ಪಾಶ್ಚಾತ್ಯ ರಂಗಭೂಮಿಯ ವಿವಿಧ ಪ್ರಕಾರಗಳ ನಿಕಟವಾದ ಪರಿಚಯ ಇದೆ. ಈ ಪರಿಚಯ ಎಲ್ಲ ಇಟ್ಕೊಂಡು ಕೂಡ ತನ್ನದೇ ಆದ ಒಂದು ರಂಗಭೂಮಿಯನ್ನು, ತನ್ನದೇ ಆದ ಒಂದು ನಾಟಕವನ್ನು ಕ್ರಿಯೇಟ್ ಮಾಡಬೇಕು, ಹುಟ್ಟಿಸ್ಕೊಡ್ಬೇಕು ಅನ್ನೋ ಒಂದು ಹಂಬಲ ಅನ್ನೋವರೆಗೆ ಇತ್ತು. ವಾಸ್ತವವಾಗಿ ನಾಟಕಗಳನ್ನೇ ಬರೆದು, ನಾನು ಈ ಮಾತನ್ನು ಸಿನಿಮಾಗಳನ್ನೇ ಮಾಡಿ ಅಂತ ಬೇರೆ ಕೆಲವು ಸಿನಿಮಾ ನಿರ್ದೇಶಕರ ಬಗ್ಗೆಯೂ ಹೇಳ್ತೇನೆ, ಬರೆಯೋದರ ಮೂಲಕ ಒಂದು ಸಂಸ್ಕೃತಿಯ ವ್ಯಾಪ್ತಿಯನ್ನು ವಿಸ್ತಾರ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ತೋರಿಸಿಕೊಟ್ಟ, ಚಿಂತನದ ವ್ಯಾಪ್ತಿಯನ್ನೇ ವಿಸ್ತಾರ ಮಾಡೋಕ್ಕೆ ಸಾಧ್ಯ ಇದೆ ಅಂತ ತೋರಿಸಿಕೊಟ್ಟಂತಹ ಕೆಲವು ಸಾಹಿತಿಗಳಲ್ಲಿ ಕನ್ನಡದ ಮಟ್ಟಿಗೆ ಕಾರ್ನಾಡ್ ಅವರು ಕೂಡ ಒಬ್ಬರು. ಇದು ಯಾಕೆ ಅನ್ನೋ ಮಾತನ್ನು ನಾನು ಅವರು ಬರೆದ ನಾಟಕಗಳ ಆಳವಾದ ಅಧ್ಯಯನದ ಮೂಲಕ ಹೇಳಬೇಕಾಗಿ ಬರುತ್ತೆ. ಯಾಕದು ಮುಖ್ಯ ಅನ್ನೋದನ್ನು ಹೇಳಬೇಕಾಗಿ ಬರುತ್ತೆ. ಇನ್ನೊಂದು ಅವರ ಬರವಣಿಗೆಯ ಒಂದು ವಿಶಿಷ್ಟವಾದ ಲಕ್ಷಣ ಏನು ಅಂತಂದರೆ, ಮತ್ತು ಅದನ್ನು ಯಾಕೆ ಹಾಗೆ ಮಾಡೋದು ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಹೋಗುತ್ತೆ ಕೂಡ. ಜೊತೆಗೆ ಅವರ ಮೊದಲ ನಾಟಕಗಳು, ಯಶಸ್ವಿಯಾದ ನಾಟಕಗಳು, ಪುರಾಣ, ಜಾನಪದ, ಚರಿತ್ರೆ ಮುಂತಾದ ಆಕರಗಳಿಂದ ವಸ್ತುವನ್ನು ತೆಗೆದುಕೊಂಡು ಅದನ್ನು ಸಮಕಾಲೀನ ಅನ್ನೋ ಪದ ಕೂಡ ಬಳಸಲ್ಲ ನಾನು, ಎಲ್ಲ ಕಾಲದ ಮನುಷ್ಯರ ಕಥಾನಕವಾಗಿ ಮಾರ್ಪಡಿಸೋಕೆ ಸಾಧ್ಯ ಆಯ್ತಲ್ಲ,
ಅವರ ಬರವಣಿಗೆಯ ನಾಟಕ ರಚನೆಯ ಆ ಹಂತಕ್ಕೂ ಜೊತೆಗೆ ಕೊನೆಯ ದಿನಗಳಲ್ಲಿ ಅವರು ದಿನಗಳನ್ನು ವರ್ಷಗಳೇ ಅಂತ ಇಟ್ಕೊಳ್ಳೋಣ, ವರ್ಷಗಳಲ್ಲಿ ಸಮಕಾಲೀನವಾದ ಬದುಕನ್ನು ಸಮಕಾಲೀನವಾಗಿಯೇ ಸಮಕಾಲೀನ ಪಾತ್ರಗಳ ಮೂಲಕವೇ ತೋರಿಸ್ಬೇಕು ಅಂತ ಇಷ್ಟಪಟ್ಟು ಅವರು ಬರೆದ ನಾಟಕಗಳಿಗೂ 21ನೇ ಶತಮಾನದ ಅಥವಾ 20ನೇ ಶತಮಾನದ ಕೊನೆಯ ಹಲವು ಸಂವಹನ ಮಾಧ್ಯಮಗಳನ್ನು ಕಸಿ ಮಾಡಿ, ಸಿನಿಮಾ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಮತ್ತೊಂದು ಇರ್ಬೋದು, ಇವನ್ನ ಕಸಿ ಮಾಡಿ ಒಂದು ಹೊಸ ರಂಗರೂಪವನ್ನು ಸೃಷ್ಟಿಸಬೇಕು ಅಂತ ಪ್ರಯತ್ನ ಪಟ್ಟರಲ್ಲ, ಆ ನಾಟಕಗಳಿಗೂ ಏನು ವ್ಯತ್ಯಾಸ ಇದೆ, ಯಾಕೆ ವ್ಯತ್ಯಾಸ ಇದೆ ಅಂತ ಹುಡುಕ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಏನಾಗುತ್ತೆ, ಒಂದು ಸಮಸ್ಯೆ ಅಂದರೆ ನಾಟಕಗಳ ಬಗ್ಗೆ ಬರಿಬೇಕಾದ್ರೆ ಹಾಗೆ ಬರೆಯೋನಿಗಿರಬೇಕಾದ ಒಂದು ವಿಶೇಷ ಅರ್ಹತೆ ಸಾಹಿತ್ಯವೂ ಗೊತ್ತಿರಬೇಕು, ರಂಗಭೂಮಿಯೂ ಗೊತ್ತಿರಬೇಕು. ಇವೆರಡರಲ್ಲಿ ಒಂದು ಗೊತ್ತಿದ್ದವನು ನಾಟಕ ಕೃತಿಗಳ ವಿಮರ್ಶೆ ಬರೆದರೆ ಅದು ಕೆಲವು ಕಾರಣಗಳಿಂದ ಅಪೂರ್ಣವಾಗಿಯೇ ಉಳಿಯುತ್ತೆ ಅಂತ ಕಾಣುತ್ತೆ. ಸಾಹಿತ್ಯವಾಗಿ ಒಂದು ನಾಟಕನ ನೋಡಿಬಿಟ್ಟು ಅದರ ಬಗ್ಗೆ ಒಳನೋಟಗಳನ್ನು ಹೇಳಬಹುದು. ರಂಗಭೂಮಿಯ ಸಾಧ್ಯತೆಗಳೇನು, ರಂಗಭೂಮಿಯಲ್ಲಿ ಅದರ ಶಕ್ತಿ ಹೇಗೆ ಹುಟ್ಟುತ್ತೆ, ಅದು ಎಷ್ಟೋ ಸಲ ಬೇರೆ ಬೇರೆ ನಿರ್ದೇಶಕರು ಅದೇ ನಾಟಕವನ್ನು ಬಳಸಿಕೊಂಡಿರುವ ಬೇರೆ ಬೇರೆ ಬಗೆಗಳ ಮೂಲಕ ಹೇಗೆ ಗೊತ್ತಾಗುತ್ತೆ. ತುಘಲಕ್ ನಾಟಕವನ್ನು ಬಿ ಚಂದ್ರಶೇಖರ್ ಅವರು ಬಳಸ್ಕೊಂಡ ರೀತಿಗೂ ಅಥವಾ ಸಿಂಹ ಅವರು ಬಳಸ್ಕೊಂಡ ರೀತಿಗೂ, ಪ್ರಸನ್ನ ಅವರು ಬಳಸ್ಕೋಬಹುದಾಗಿದ್ದ ರೀತಿಗೂ, ಒಬ್ಬೊಬ್ಬ ನಿರ್ದೇಶಕನ ಕೈಯಲ್ಲಿ ಒಂದು ರಂಗಕೃತಿ ಅಥವಾ ಒಂದು ನಾಟಕ ಬರೀತಕ್ಕಂಥ ಹಲವು ಅವತಾರಗಳು ನಾಟಕದಲ್ಲಿರುತ್ತಾ, ನಾಟಕಕಾರನಲ್ಲಿರುತ್ತಾ, ರಂಗ ನಿರ್ದೇಶಕನಲ್ಲಿರುತ್ತಾ, ಅಥವಾ ಆಯಾ ಕಾಲದ ರಂಗಭೂಮಿಯ ಶಕ್ತಿ ಸಾಮರ್ಥ್ಯಗಳಲ್ಲಿರುತ್ತಾ, ಇದು ನಾಟಕಗಳ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಬಹಳ ಮುಖ್ಯವಾದ ಪ್ರಶ್ನೆ ಇದು. ಕುವೆಂಪುರ ಹಲವು ನಾಟಕಗಳನ್ನು ಬರೆದಾಗ ಅವರು ನನ್ನ ಕಾಲದ ರಂಗಭೂಮಿಗೆ ಇದು ಹಿಡಿಯೋ ಶಕ್ತಿ ಇಲ್ಲ ಅಂತಲೇ ಅವರು ಹೇಳ್ತಾಯಿದ್ರು, ನಂಬಿದ್ರು. ಆಮೇಲಿನ ದಿನಗಳಲ್ಲಿ ಬೆರಳಿಗೆ ಕೊರಳು ನಾಟಕನಾಗಲಿ, ಮತ್ತೊಂದನ್ನಾಗಲಿ, ಶೂದ್ರ ತಪಸ್ವಿಯನ್ನಾಗಲಿ, ಸ್ಮಶಾನ ಕುರುಕ್ಷೇತ್ರವನ್ನಾಗಲಿ ಯಶಸ್ವಿಯಾಗಿ ನಾಟಕ ಮಾಡೋಕ್ಕಾಗಿದೆಯಾ ಅನ್ನೋ ಪ್ರಶ್ನೆ ಕೇಳಿದ್ರೆ ರಂಗಭೂಮಿ ಮಾಡಿಕೊಳ್ಳುವ ಆಯ್ಕೆಗಳು ಯಾವ ಬಗೆಯವು, ಯಾಕೆ ಅನ್ನೋ ಪ್ರಶ್ನೆನ ಕೇಳಬೇಕಾಗುತ್ತೆ. ಇದು ಕರ್ನಾಟಕದ ರಂಗಭೂಮಿಯ ಒಂದು ವಿಚಿತ್ರವಾದ ಲಕ್ಷಣವೂ ಹೌದು. ಕೆಲವು ನಾಟಕಗಳು ಆ ಒಂದು ನಾಟಕನ ಮೊದಲು ಪ್ರೊಡ್ಯೂಸ್ ಮಾಡ್ತಾವಲ್ಲ, ಆ ನಾಟಕ ತಂಡಗಳ ಪ್ರಾಪರ್ಟಿನ ಥರ ಆಗಿಬಿಡುತ್ತೆ. ಕಾಕನ ಕೋಟೆನ ನಟರಂಗ, ಇನ್ನೊಂದನ್ನು ಕನ್ನಡ ಸಾಹಿತ್ಯ ಕಲಾರಂಗ, ಮತ್ತೊಂದು ನಾಟಕನ ಅವ್ರದ್ದು. ಅದನ್ನು ಇನ್ನೊಬ್ಬರು ಮಾಡಬೇಕು ಅನ್ನೋ ಸಾಧ್ಯತೆ ಬಗ್ಗೆ ಯೋಚನೆನೇ ಮಾಡಲ್ಲ. ಒಂದು ಸಲ ಮಾಡಿದ್ದಕ್ಕೆ ಹೆಚ್ಚು ಇನ್ನೊಂದು ಸಲ ಅದನ್ಯಾಕೆ ಮಾಡಬೇಕು ಅನ್ನೋ ಥರ ಇರುತ್ತೆ. ಸೊ ರಂಗಭೂಮಿಯ ಚರಿತ್ರೆ, ರಂಗಭೂಮಿಯ ಬೆಳವಣಿಗೆ, ಇವು ನಾಟಕಗಳ ಆಯ್ಕೆ ಮಾಡ್ಕೋತಲ್ಲ, ಆ ಆಯ್ಕೆಗಳು ಯಾವತ್ತೂ ಕೂಡ ಸಾಹಿತ್ಯಿಕವಾಗೇ ಇರಬೇಕು ಅಂತ ಏನೂ ಇಲ್ಲ. ಶೇಕ್ಸ್ಪಿಯರ್ ನಾಟಕಗಳನ್ನು ಹಲವಾರು ನಿರ್ದೇಶಕರು ಹಲವು ಬಗೆಗಳಲ್ಲಿ ಕಂಡ ಹಾಗೆ, ಕಟ್ಟಿಕೊಟ್ಟ ಹಾಗೆ, ಅದಕ್ಕೆ ನೂರಾರು ವರ್ಷಗಳ ಚರಿತ್ರೆ ಇರೋ ಹಾಗೆ ಭಾರತೀಯ ನಾಟಕಗಳಿಗೆ, 20ನೇ ಶತಮಾನದ ಕನ್ನಡ ನಾಟಕಗಳಿಗೆ ಇದೆ ಅಂತ ನಾನು ಅಂದ್ಕೊಂಡಿಲ್ಲ. ಕುವೆಂಪು ನಾಟಕ ಚಕ್ರ ಅಂತ ಒಂದು ಮಾಡಿ ಕುವೆಂಪು ಅವರ ಎಲ್ಲ ನಾಟಕಗಳನ್ನು ಒಟ್ಟಿಗೆ ಪ್ರದರ್ಶನ ಮಾಡೇ 30 ವರ್ಷ ಆಗೋಯಿತು. ಕೈಲಾಸಂ ಪಾಡು ಅಷ್ಟೇ. ಗಿರೀಶ್ ಕಾರ್ನಾಡರ ಪಾಡು ಕೂಡ ಹಾಗೆ ಆಗಿದೆ. ಅನೇಕ ನಾಟಕಕಾರರ ಪಾಡು ಅನ್ನೋ ಮಾತು ನಾನು ಇನ್ವರ್ಟೆಡ್ ಕಾಮದಲ್ಲಿ ಹೇಳ್ತಾ ಇದ್ದೀನಿ, ಯಾಕೆಂದರೆ ನಾಟಕ ಕೃತಿಗಳಾಗಿ ನಮ್ಮ ಜೊತೆ ಈಗಲೂ ಕೂಡ ಉಳ್ಕೊಂಡೇ ಇರುತ್ತೆ. ಇರಲಿ, ಕಾರ್ನಾಡರ ಯಯಾತಿ, ತುಘಲಕ, ಹಯವದನ, ತಲೆದಂಡ, ಅಗ್ನಿ ಮತ್ತು ಮಳೆ, ಈ ನಾಟಕಗಳನ್ನು ಒಟ್ಟಾಗಿ ನೋಡಿದಾಗ ನಮಗೆ ಸ್ಪಷ್ಟವಾಗುವ ಒಂದು ಸಂಗತಿ ಅಂತಂದರೆ, ಯಾವುದೇ ಸಾಹಿತ್ಯ ಪ್ರಕಾರಕ್ಕೆ ಇರುವ ಎಲ್ಲ ಶಕ್ತಿಗಳು, ಎಲ್ಲ ಸಾಧ್ಯತೆಗಳು ನಾಟಕಗಳಿಗೆ ತಮ್ಮದೇ ಆದ ಚೌಕಟ್ಟಿನಲ್ಲಿಯೇ ಇರೋದಕ್ಕೆ ಸಾಧ್ಯ ಅನ್ನುವ ಸತ್ಯ ನಮಗೆ ಮನದಟ್ಟಾಗುತ್ತೆ. ಇದು ನಾನು ತುಂಬ ವಿವರವಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಕವಿತೆಗೆ ಯಾವ ಯಾವ ಶಕ್ತಿಗಳಿದೆ, ಕಾದಂಬರಿಗೆ ಯಾವ್ಯಾವ ಶಕ್ತಿ ಇದೆ,
ನಾಟಕಕ್ಕೂ ಅದೇ ಶಕ್ತಿಗಳಿರುತ್ತೆ. ಅದನ್ನು ಹೊರತೆಗೆಯುವುದು ಹೇಗೆ, ಅದನ್ನು ನಾಟಕದೊಳಗಡೆ ಆವಾಹನೆ ಮಾಡಿಕೊಳ್ಳೋದು ಹೇಗೆ ಬರೆಯುವಾಗ ಅನ್ನೋ ಪ್ರಶ್ನೆಯನ್ನು ಕೇಳಿಕೊಂಡಾಗ, ನಾಟಕ ಪಾತ್ರೆ ಆ ವಿಚಾರಗಳನ್ನು ಒಳಗೊಳ್ಳುವ ಬಗೆ, ಸಂಕೀರ್ಣವಾದ ಬಗೆ, ಸೂಕ್ಷ್ಮವಾದ ಬಗೆ, ನಿರ್ದೇಶಕ ವೇದ್ಯವಾದ ಓದುಗ ವೇದ್ಯವಾದ ಬಗೆ ಇದೆಯಲ್ಲ, ಅದು ಕಾರ್ನಾಡರು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಬಹಳ ಚೆನ್ನಾಗಿ ಬಳಸಿದ್ದರಿಂದಾನೇ ಈ ನಾಟಕಗಳು ಆ ಭಾಷೆಯ ವ್ಯಾಪ್ತಿಯನ್ನು ಮೀರಿ ರಂಗಭೂಮಿಯ ಗಡಿಗೆರೆಗಳನ್ನು ದಾಟಿಯೂ ಕೂಡ ಮುಖ್ಯವಾಗುತ್ತೆ ಅಂತ ಖಂಡಿತವಾಗಿ ಹೇಳಬಹುದು. ನಾನು ಯಯಾತಿ ನಾಟಕನ, ತುಘಲಕ್ ನಾಟಕನ, ತಲೆದಂಡ ನಾಟಕನ PUC ಹುಡುಗರಿಗೆ, ಡಿಗ್ರಿ ಕ್ಲಾಸ್ ಹುಡುಗರಿಗೆ ಪಾಠ ಮಾಡಿದ್ದೀನಿ. PUC ಹುಡುಗರು ಅಂದರೆ 16-17 ವರ್ಷದ ಪಾತ್ರಗಳು, ವ್ಯಕ್ತಿಗಳು, ಪಾಪ 18 ವರ್ಷ ಹದಿಹರೆಯದ ವ್ಯಕ್ತಿಗಳು, ಪ್ರೀತಿ ಪ್ರೇಮ ಇತ್ಯಾದಿ ಸಾಧ್ಯತೆಗಳ ಬಗ್ಗೆ ಆಗ್ತಾನೆ ಕಣ್ತೆರೀತಿದ್ದ ಹುಡುಗರು. ಅದು ಯಯಾತಿ ನಾಟಕ ಮಾಡಿದಾಗ 4-5 ವರ್ಷ ಟೆಕ್ಸ್ಟ್ ಆಗಿತ್ತದು. ಅವರು ಎಷ್ಟೊಂದು ಜೀವಂತವಾಗಿ ಆಸಕ್ತರಾಗಿ ಅದನ್ನು ಕೇಳ್ತಾ ಇದ್ರು ಅನ್ನೋದನ್ನು ಸ್ವಂತ ಅನುಭವದಿಂದ ಬಲ್ಲೆ. ಎಷ್ಟೋ ಜನ ಇವತ್ತಿಗೂ ನನಗೆ ಸಿಕ್ಕಾಗ, ಮಾತಾಡೋವಾಗ, ಕಾಗದ ಬರೆದಾಗ ಯಯಾತಿ ನಾಟಕದ ಸಾಲುಗಳನ್ನು ಕೋಟ್ ಮಾಡ್ತಾ ಇರ್ತಾರೆ. ಅವರಿಗೆ ಅಷ್ಟರ ಮಟ್ಟಿಗೆ ಅದು ಕಂಠಸ್ಥವಾಗಿರುತ್ತೆ. ಇದು ಹೇಗೆ ಸಾಧ್ಯ ಆಯಿತು? ಲೋಕವನ್ನು ನಾಟಕ ಒಳಗೊಳ್ಳುವ ಬಗೆ ಹೇಗೆ, ಅದು ಒಂದಾಯಿತು. ತತ್ವಶಾಸ್ತ್ರವನ್ನು ನಾಟಕ ಒಳಗೊಳ್ಳುವ ಬಗೆ ಹೇಗೆ, ಎರಡಾಯಿತು. ಸಾಹಿತ್ಯಕವಾದ ಪರಿಕರಗಳನ್ನು ನಾಟಕ ಒಳಗೊಳ್ಳುವ ಬಗೆ ಹೇಗೆ, ಮೂರಾಯಿತು. ಸುಪ್ತ ಪ್ರಜ್ಞೆ ಕೆಲಸ ಮಾಡುವ ಬಗೆಯನ್ನು ನಾಟಕದಲ್ಲಿ ಕಾಣುವುದು ಹೇಗೆ, ನಾಲ್ಕಾಯಿತು. ಎಲ್ಲ ಸಾಧ್ಯತೆಗಳನ್ನು ಯಾವುದೇ ಮುಖ್ಯರಾದ ನಾಟಕಕಾರರು ಕೇಳ್ಕೊಳ್ಬೇಕಾಗತ್ತೆ, ಕೇಳ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕನ್ನಡದಲ್ಲಿ ಪ್ರಸಿದ್ಧರಾದ ನಾಟಕಕಾರ ಒಂದು 2-3 ಜನ ಈ ಪ್ರಶ್ನೆಗಳನ್ನು ಕೇಳ್ಕೊಂಡಿದ್ದರಿಂದಾನೇ ತುಂಬ ಯಶಸ್ವಿಯಾದ ಎಷ್ಟೋ ನಾಟಕಗಳನ್ನ ಬರೆಯೋದಕ್ಕೆ ಸಾಧ್ಯ ಆಯಿತು. ಆ ನಾಟಕಗಳಿಗೆ ಒಂದು ಬಗೆಯ ಜೋಡಿ ಜೀವ ಇರುತ್ತೆ. ಒಂದು ಜೀವನ ಸಾಹಿತ್ಯ ಕೃತಿಯಾಗಿ, ಇನ್ನೊಂದು ಜೀವನ ರಂಗಕೃತಿಯಾಗಿ. ಯಾಕೆಂದರೆ ಸಾಹಿತ್ಯ ಕೃತಿಯಾದ ನಾಟಕ ಓದುವವನ ಮತ್ತು ಓದುವವನ ಕಾಲದ ಸಂವೇದನೆಗಳಿಗೆ ಅನುಗುಣವಾಗಿ ಬದಲಾಗ್ತಾ ಹೋಗುತ್ತೆ. ತಲೆದಂಡ ನಾಟಕ ಅದು ಬರೆದಾಗ ಓದ್ತಾ ಇದ್ದ ಬಗೆಗೂ, ಹೈವದನ ನಾಟಕ ಅದು ಬರೆದಾಗ ಓದ್ತಿದ್ದ ಬಗೆಗೂ, ಈಗ ಅದನ್ನು ಓದಬೇಕು ಅಂತ ಹೊರಟಾಗೋ ಬಗೆಗೂ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಸಾಹಿತ್ಯ ಕೃತಿಯಾದ ನಾಟಕಕ್ಕೆ ಹೊಸ ಜೀವ ಬರೋದು ಓದುಗನ ಸಂವೇದನೆಯಿಂದ. ಆದರೆ ರಂಗಕೃತಿಯಾದಾಗ ಅದೇ ನಾಟಕಕ್ಕೆ ನಿರ್ದೇಶಕನ ಸಂವೇದನೆಯಿಂದ, ನಟರ ಸಂವೇದನೆಯಿಂದ ಮತ್ತು ಹೊಸದಾಗಿ ಹುಟ್ಟಿಕೊಳ್ಳುತ್ತಿರುವ ರಂಗ ಪರಿಕರಗಳ ಶಕ್ತಿಯಿಂದ ಹುಟ್ಟುವಂಥ ಒಂದು ಸಾಮರ್ಥ್ಯದಿಂದ ಅದಕ್ಕೊಂದು ಹೊಸ ಆಕೃತಿ ಮತ್ತು ಒಂದು ಹೊಸ ಶಕ್ತಿ ಬರುತ್ತೆ ಅಂತ ಕಾಣುತ್ತೆ. ಆ ದೃಷ್ಟಿಯಿಂದ ನೋಡಿದಾಗ ಕಾರ್ನಾಡ್ರಂಥವರ ನಾಟಕಗಳು ಮತ್ತೆ ಮತ್ತೆ ಬೇರೆ ಬೇರೆ ತಂಡಗಳಿಂದ, ಬೇರೆ ಬೇರೆ ನಿರ್ದೇಶಕರಿಂದ ಪ್ರದರ್ಶಿತವಾದಾಗಲೇ ಅದಕ್ಕೆ ಅದರ ಸಮಗ್ರ ಶಕ್ತಿಗಳ ಅನಾವರಣದ ಸಾಧ್ಯತೆ ಉಂಟಾಗುತ್ತೆ. ಇರಲಿ, ಈ ಯಯಾತಿ ಅಥವಾ ತುಘಲಕ್ ನಾಟಕ ಯಾಕೆ ಮುಖ್ಯ ಆಗುತ್ತೆ? ತುಘಲಕ್ ಅದರಲ್ಲೂ ಕೂಡ ಇದು ಯಾವುದೋ ಒಂದು ಕಾಲದ ಹುಚ್ಚ ರಾಜನ ಕಥೆನೋ, ಆ ಘಟನೆಗಳಿಗೆ ಅಷ್ಟೇ ಸೀಮಿತವಾದ, ಅಥವಾ ಅದು ಎಲ್ಲ ಮನುಷ್ಯರ ಕಥೆನಾ? ಅಲ್ಲಿ ಬರುವ ಅಜೀಜ್, ಅಜಮ್, ತುಘಲಕ್ ಇವರೆಲ್ಲ ಒಂದೇ ಮನುಷ್ಯನ ಅಂತರಂಗದ ಬೇರೆ ಬೇರೆ ಮುಖಗಳು, ಬೇರೆ ಬೇರೆನೋ. ಒಬ್ಬ ನಾಟಕಕಾರ 2 ಪಾತ್ರ ಅಂತ ಚಿತ್ರಿಸಿದಾಗ 2 ಪಾತ್ರನೂ ಒಂದೇ ಪಾತ್ರ ಆಗಿರಬಹುದಾ? ಒಂದೇ ವ್ಯಕ್ತಿ 2 ಮುಖಗಳಾಗಿರಬಹುದಾ? ಕಾರ್ನಾಡರಂತೂ ಪ್ರಶ್ನೆ ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂತಂದರೆ ಅವರ ಹೈವದನದಲ್ಲಿ ಕಪಿಲ ಮತ್ತು ದೇವದತ್ತ ಒಬ್ಬನೇ ಮನುಷ್ಯನ 2 ಸಾಧ್ಯತೆಗಳು. ಪದ್ಮಿನಿಯ 2 ಸಾಧ್ಯತೆಗಳನ್ನು ಬಯಸೋಳು, ಮತ್ತು ಅದು ಸಿಕ್ಕದೇ ಇದ್ದಾಗ ನಿರಾಶೆಯನ್ನು, ಸಂತೋಷವನ್ನು ಪಡೆದವಳು. ಸಂಕ್ರಾಂತಿ ನಾಟಕದಲ್ಲಿ ಹೇಗೆ ಉಷಾ ಮತ್ತು ರುದ್ರರ ಸಂಬಂಧಗಳ ಒಂದು ಚಲನಶೀಲತೆ ಇದೆಯಲ್ಲ,
ತಾನು ಇಷ್ಟಪಟ್ಟ ರುದ್ರ, ತಾನು ಮದುವೆಯಾದ ರುದ್ರ, ಆಮೇಲೆ ಈ ಕಾಣ್ತಾ ಇರೋ ರುದ್ರ, ಮತಾಂತರ ಹೊಂದಿದ ರುದ್ರ ಒಂದೇ ಅಲ್ಲ ಅಂತ ಅನ್ನೋ ಒಂದು ತಿಳುವಳಿಕೆ ಇದೆಯಲ್ಲ, ಅದು ಕಪಿಲ ದೇವದತ್ತರ ಪಾತ್ರದಲ್ಲಿ ಇನ್ನೊಂದು ಥರವಾಗಿ ಕಾಣ್ತಾ ಹೋಗುತ್ತೆ. ಇದನ್ನು ನಾವು ಬೇರೆ ಬೇರೆ ಪಾತ್ರಗಳು ಇಟ್ಕೊಂಡು ಬಂದರೆ ಪುರಾಣದ ನಾಟಕತೆ ಅಂತನೋ ಅಥವಾ ಇತಿಹಾಸ ಚರಿತ್ರೆಯ ಕಥೆ ಅಂತನೋ ಓದ್ಕೊಂಡ್ಬಿಟ್ರೆ ನಮ್ಮ ಓದು ಅಂಗವಿಕಲವೇ ಹೊರತು ಆ ಕೃತಿ ಅಂಗವಿಕಲ ಅಲ್ಲ. ಕಿಂಗ್ ಲಿಯರ್ ಆದರೂ ಅಷ್ಟೇ, ಮ್ಯಾಕ್ಬೆತ್ ಆದರೂ ಅಷ್ಟೇ, ತುಘಲಕ್ ಆದರೂ ಅಷ್ಟೇ, ಯಯಾತಿ ಆದರೂ ಅಷ್ಟೇ, ಎಲ್ಲ ಕಾಲದ ಮನುಷ್ಯನ ಒಳಗಿನ ಸಾಧ್ಯತೆಗಳನ್ನು, ಹೊರಗಿನ ಸಾಧ್ಯತೆಗಳನ್ನು ಎರಡನ್ನೂ ಕೂಡ ಏಕಕಾಲದಲ್ಲಿ ಹೊಂದಿರುತ್ತೆ ಅಂತ ಕಾಣುತ್ತೆ. ಒಂದು ನಾಟಕ ಅದಕ್ಕೆ ಬಹಿರಂಗದ ಅಸ್ತಿತ್ವದ ಹಾಗೆಯೇ ಅಂತರಂಗದ ಅಸ್ತಿತ್ವವೂ ಇರುತ್ತೆ. ಎರಡೂ ಕೂಡ ಭಾಷೆಯ ಮೂಲಕನೇ ಹೊರಗಡೆ ಬಂದರೂ ಕೂಡ ಅದಕ್ಕೆ ರಂಗದಲ್ಲಿ ಒಂದು ಅವತಾರ ಸಿಕ್ಕತ್ತೆ ಅನ್ನೋದನ್ನು ಕಂಡುಕೊಂಡದ್ದರಿಂದನೇ ಗಿರೀಶ್ ಕಾರ್ನಾಡರು ಬಹಳ ಮುಖ್ಯ ನಾಟಕರಾಗಿ ಭಾರತದಲ್ಲಿ ಎಮರ್ಜ್ ಆದರು. ಪ್ರಾಯಶಃ ಅವರು ಅದಕ್ಕೆ ಪೌರಾಣಿಕ ಮತ್ತು ಐತಿಹಾಸಿಕ ವಸ್ತುಗಳನ್ನು ಆರಿಸ್ಕೊಂಡಿದ್ದು ಕೂಡ ಅದಕ್ಕೆ ಕಾರಣ ಇರ್ಬೋದು. ತೊಗಲಕ್ ಕತೆ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದಲ್ಲ. ಯಯಾತಿ ಕಥೆ ಭಾರತದ ಯಾವುದೇ ರಾಜ್ಯದಲ್ಲಿ ಯಾವುದೇ ಭಾಷೆಯಲ್ಲಿ ಕಮ್ಯುನಿಕೇಟ್ ಆಗೋ ಸಾಮರ್ಥ್ಯವನ್ನು ಹೊಂದಿದೆ. ಅಗ್ನಿ ಮತ್ತು ಮಳೆ ಕೂಡ ಹಾಗೇನೆ. ಹೈವದನ ಹಿಂದೆಲ್ಲಿಂದನೂ ತಗೊಂಡು ಅದಕ್ಕೂ ಆ ಶಕ್ತಿ ಇದೆ. ತಲೆದಂಡ ಒಂದು ಕರ್ನಾಟಕ ಸಂಸ್ಕೃತಿಯಿಂದ ನೇರವಾಗಿ ಹುಟ್ಟುಕೊಂಡಂಥ ಆ ಹಂತದ ನಾಟಕ. ಆದ್ದರಿಂದ ನನಗೆ ಮುಖ್ಯ ಅನಿಸೋದು ಗಿರೀಶ್ ಕಾರ್ನಾಡರ ಬರವಣಿಗೆ ನಾವು ಕುವೆಂಪು ಅವ್ರ ಬರವಣಿಗೆ ನೋಡೋ ಹಾಗೆ, ಕಾರಂತರ ಬರವಣಿಗೆ ನೋಡೋ ಹಾಗೆ, ಮತ್ತೊಬ್ಬ ಮುಖ್ಯ ಸಾಹಿತಿಯ ಬರವಣಿಗೆಯನ್ನು ಅಡಿಗರ ಬರವಣಿಗೆ ನೋಡೋ ಹಾಗೆ ಅದರ ತಾತ್ವಿಕತೆಯ ನೆಲೆಯಲ್ಲಿ, ಜೀವನ ದರ್ಶನದ ನೆಲೆಯಲ್ಲಿ, ಮನುಷ್ಯ ದರ್ಶನದ ನೆಲೆಯಲ್ಲಿ ನೋಡಿದಾಗ ಅದು ಯಾವ ವಿಶಿಷ್ಟತೆಗಳನ್ನು ಹೇಳುತ್ತೆ. ನವ್ಯ ಸಂವೇದನೆ, ಮಾಡ್ರನ್ ಸೆನ್ಸಿಬಿಲಿಟಿ ಅಂತ ಯಾವುದನ್ನು ಕರೀತಿದ್ದೀವಲ್ಲ, ಆ ಮಾಡ್ರನ್ ಸೆನ್ಸಿಬಿಲಿಟಿ ಇವರ ಚಾರಿತ್ರಿಕವಾದ, ಪೌರಾಣಿಕವಾದ, ಜಾನಪದೀಯವಾದ ನಾಟಕಗಳಲ್ಲೂ ಕೂಡ ಹೇಗೆ ಮೈದಳೆದಿದೆ ಅನ್ನೋ ಪ್ರಶ್ನೆಯ ಮೂಲಕ ಈ ನಾಟಕಗಳನ್ನು ಪ್ರವೇಶ ಮಾಡಿದ್ರೆ ನಮಗೆ ಬಹಳ ಲಾಭ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕೆಂದರೆ ಇವ್ಯಾವುದೂ ಕೂಡ ಹುಡುಕಾಟ ನಡೆಸುತ್ತೆ ಹೊರತು ಉತ್ತರ ಕೊಡಲ್ಲ. ಒಂದು ಸಾಹಿತ್ಯ ಕೃತಿಯ ದೊಡ್ಡ ಲಕ್ಷಣ ಅದೇನೆ. ವೈಚಾರಿಕವಾದ ಬರವಣಿಗೆಯಲ್ಲಿ ಹೇಳಬೇಕಾಗುತ್ತೆ ಹೀಗೆಲ್ಲ ಹಾಗೆ, ಇದು ಹೀಗೆ ಅಥವಾ ಹೀಗೆ ಅಂತ. ಆ ಸಾಹಿತ್ಯ ಕೃತಿ ಏನು ಮಾಡುತ್ತೆ, ಇಟ್ಸ್ ಆಲ್ವೇಸ್ ಓಪನ್ ಎಂಡೆಡ್. ಒಂದು ನಾಟಕ ತನ್ನನ್ನು ತಾನು ಕಂಡುಕೊಳ್ಳುವ ಸಾಧ್ಯತೆಗಳನ್ನು ಓದುಗನಿಗೂ ಬಿಡುತ್ತೆ, ತನ್ನೊಳಗಡೆನೂ ಕೂಡ ಇಟ್ಕೊಂಡಿರುತ್ತೆ. ಆ ದೃಷ್ಟಿಯಿಂದ ಹೋಗಲಿ ಪಾಶ್ಚಾತ್ಯ ತಾತ್ವಿಕತೆನ ಮಾಡರ್ನಿಸ್ಟ್ ಅಂದ ತಕ್ಷಣ ಕಾಮು, ಕಾಫ್ಕಾ ಇತ್ಯಾದಿ ಹೆಸರುಗಳನ್ನು ಹೇಳಿಬಿಟ್ಟು ಅದನ್ನು ಗೇಲಿ ಮಾಡ್ತಾಯಿದ್ರು. ಆ ಥರದ್ದ ಖಂಡಿತವಾಗಿ ಅಲ್ಲ. ಅದು ನಮ್ಮ ಕಾಲದ ಕತೆ, ಎಲ್ಲ ಕಾಲದ ಎಲ್ಲ ಮನುಷ್ಯರ ಕಥೆಯೂ ಕೂಡ ಆಗೋದರಿಂದ ಗಿರೀಶ್ ಕಾರ್ನಾಡ್ ನಾಟಕ ಬಹಳ ಮುಖ್ಯವಾದ ಕನ್ನಡದ ಸಾಹಿತ್ಯ ಕೃತಿಗಳಲ್ಲಿ ಒಂದು ಅನ್ಕೋತೀನಿ ನಾನು. ರಂಗಕೃತಿಗಳಲ್ಲಿ ಒಂದು ಅನ್ನೋದನ್ನು ರಂಗತಜ್ಞರು ಹೇಳಬೇಕು, ಅವರನ್ನು ಮಾಡಬೇಕಾಗ್ತದೆ. ನನಗೆ ಕಾರಂತರ ಮರಳಿ ಮಣ್ಣಿಗೆ ಕೊಡಬಹುದಾದ ತಿಳುವಳಿಕೆಗಿಂತ ಭಿನ್ನವಾದ ತಿಳುವಳಿಕೆಯನ್ನು, ಅಷ್ಟೇ ವಿಶಿಷ್ಟವಾದ ತಿಳುವಳಿಕೆಯನ್ನು ಖಂಡಿತವಾಗಿಯೂ ತುಘಲಕ್ ನಾಟಕ ಕೂಡ ಕೊಡುತ್ತೆ, ಹೈವದನ ಕೂಡ ಕೊಡುತ್ತೆ. ನಾಟಕವೇ ಕೊಡಬಹುದಾದ ರೀತಿಯಲ್ಲಿ ಕೊಡುತ್ತೆ. ನಾವು ಈ ಪ್ರಕಾರಗಳನ್ನು ಬೇರೆ ಬೇರೆಯಾಗಿ ತೊಗೊಂಡು ಅದನ್ನು ಹೇಗೆ ಓದಬೇಕು ಹಾಗೆ ಓದದೇ ಇದ್ದರೆ, ಎಲ್ಲನೂ ಒಂದೇ ಸಾಹಿತ್ಯ ಅಂತ ಓದ್ಕೊಂಡು ಹೋದರೆ ನಮಗೆ ಅದು ತಪ್ಪು ದಾರಿಗಳಲ್ಲಿ, ಕುರುಡೋಣಿಗಳಲ್ಲಿ ನಾವು ಓಡಾಡ್ತಾ ಇರ್ತೀವಿ ಅಷ್ಟೇ. ಬ್ಲೈಂಡ್ ಆಲಿ ಅಂತೀವಲ್ಲ, ಆ ಥರದಲ್ಲಿ ಓಡಾಡ್ತಾ ಇರ್ತೀವಿ. ಆದರೆ ಕಾರ್ನಾಡರ ಬರವಣಿಗೆ ಬೆಂಗಳೂರಿಗೆ ಬಂದ ಮೇಲೆ ಅವರು ಸಾರ್ವಜನಿಕ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸತೊಡಗಿದ ಮೇಲೆ ಮತ್ತು 21ನೇ ಶತಮಾನದ ಜ್ವಲಂತ ಸಮಸ್ಯೆಗಳಾದ ಮೂಲಭೂತವಾದ, ಕೋಮುವಾದ ಮುಂತಾದವುಗಳನ್ನು ಸಾಹಿತಿಯಾಗಿ ಮಾತ್ರವಲ್ಲ, ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿಯೂ ಕೂಡ ಎದುರಿಸಬೇಕು. ಒಬ್ಬ ಆ್ಯಕ್ಟಿವಿಸ್ಟ್ ಆಗಿ ಅಥವಾ ಕನಿಷ್ಠ ಪಕ್ಷ ಪಬ್ಲಿಕ್ ಇಂಟೆಲೆಕ್ಚುಯಲ್ ಆಗಿ ಆದರೂ ಎದುರಿಸಬೇಕು ಅಂತನ್ನೋ ಪ್ರಶ್ನೆ ಬಂದಾಗ ಕಾರ್ನಾಡರು ಮಾಡಿಕೊಂಡ ಆಯ್ಕೆಗಳಿದೆಯಲ್ಲ, ಈ ಆಯ್ಕೆಗಳು ಬೆಂಗಳೂರಿಗೆ ಬಂದ ಮೇಲೆ ಮಾಡಿಕೊಂಡ ಆಯ್ಕೆಗಳೇನೆ. ಅದಕ್ಕಿಂತ ಮುಂಚೆ ಬಹಳ ಸಾರ್ವಜನಿಕವಾದ ಮತ್ತು ಸಾರ್ವಜನಿಕವಾದ ವಿಷಯಗಳಲ್ಲಿ ಗಂಭೀರವಾದ ಆಸಕ್ತಿಯನ್ನು, ಆ್ಯಕ್ಟಿವಿಸ್ಟ್ ತೋರಿಸ್ಬಹುದಾದ ಆಸಕ್ತಿಯನ್ನು ತೋರಿಸ್ತಾ ಇದ್ದವ ಲೇಖಕರು ಅಂತ ನನಗೇನು ಅವ್ರ ಬಗ್ಗೆ ಅನಿಸಿಲ್ಲ. ಆಗಬೇಕಾದ ಅವಶ್ಯಕತೆಯೂ ಇಲ್ಲ. ಯಾವಾಗ ಯಾರು ಹೇಗೆ ಬರೀತಾರೆ ಅನ್ನೋದು ಅವರವರ ಆಯ್ಕೆ ಹೌದು. ಆದರೆ ಬೆಂಗಳೂರಿಗೆ ಬಂದ ಮೇಲೆ ಕೆಲವು ಖಚಿತವಾದ ನಿಲುವುಗಳನ್ನು ತೆಗೆದ ಮೇಲೆ
ಅದು ಅವರ ನಾಟಕಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತು ಅನ್ನೋದ್ರ ಬಗ್ಗೆ ನಂಗೆ ಕುತೂಹಲ ಇದೆ. ಇದು ಕೇವಲ ಕಾರ್ನಾಡರ ನಾಟಕಗಳಿಗೆ ಸಂಬಂಧಪಟ್ಟ ಪ್ರಶ್ನೆ ಅಲ್ಲ, ಅದು ಯಾವುದೇ ಒಬ್ಬ ಸಾಹಿತಿಯ ಸೃಜನಶೀಲತೆ ಎದುರಿಸಬಹುದಾದ ಬಿಕ್ಕಟ್ಟಿನ ಪ್ರಶ್ನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಟಿಪ್ಪು ಕಂಡ ಕನಸು ಆಗಬಹುದು, ರಕ್ಕಸ ತಂಗಡಿ ಆಗಬಹುದು. ಈ ಕೆಲವು ನಾಟಕ ಇವು ಕೂಡ ಚಾರಿತ್ರಿಕವಾದ್ದೇ. ಇವು ಕೂಡ ಹಳೆಯ ವಸ್ತುಗಳನ್ನು ಆರಿಸ್ಕೊಂಡೇ ಬರಿತಾ ಇರೋದೇನೆ. ಹಳೆಯ ವಸ್ತುವನ್ನು ಹೊಸ ಕಣ್ಣುಗಳಿಂದ ನೋಡೋ ಪ್ರಯತ್ನಗಳೇ ಹೌದು. ಆದರೆ ಯಯಾತಿ ತುಘಲಕ್ನ ನೋಡಿಬಿಟ್ಟು ಓದ್ಬಿಟ್ಟು ರಕ್ಕಸ್ ತಂಗಡಿ ಟಿಪ್ಪು ಸುಲ್ತಾನ್ ನೋಡಿದಾಗ ಏನನ್ಸುತ್ತೆ? ಇದು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ, ಸಮಾಜದ ವಿದ್ಯಾರ್ಥಿಯಾಗಿ ಒಬ್ಬ ಓದುಗ ಕೇಳ್ಕೊಳ್ಬೇಕಾದ ಪ್ರಶ್ನೆನೇ ಹೌದು. ಸಾಹಿತ್ಯದ ಸಂಕೀರ್ಣತೆ, ಸೂಕ್ಷ್ಮತೆಗಳೇನೇ ಅವುಗಳ ಬಹುಮುಖತೆಯಲ್ಲಿ ಇರುತ್ತೆ ಅನ್ನೋದಾದರೆ, ನನಗೆ ಸತ್ಯ ಅನ್ನಿಸಿದ್ದನ್ನು ಅತ್ಯಂತ ನಿಖರವಾಗಿ ಆವೇಶಭರಿತವಾಗಿ ಮಂಡಿಸಿದಾಗ ನಾಟಕದಂಥ ಕೃತಿಗೆ, ಕವಿತೆಯಂಥ ಕೃತಿಗೆ ಅದು ಸೃಷ್ಟಿಯಾಗುತ್ತೋ ಪ್ರಚಾರ ಆಗುತ್ತೋ, ಈ ಪ್ರಶ್ನೆಯನ್ನು ಕೇವಲ ಕಾರ್ನಾಡರು ಮಾತ್ರವಲ್ಲ, ಕನ್ನಡದ ಅನೇಕ ಮಹತ್ವದ ಲೇಖಕರು ಎದುರಿಸಬೇಕಾದ ಪ್ರಮಾಣದಲ್ಲಿ ಎದುರಿಸಿಲ್ಲ ಅಂತಾನೆ ನನ್ನ ನಂಬಿಕೆ ಇರೋದು. ಕಾರಂತರ ಕೊನೆಯ ಕಾದಂಬರಿಗಳನ್ನು ಓದಿದಾಗ ಹೇಗನ್ಸುತ್ತೆ, ಹಾಗೆಯೇ ಕಾರ್ನಾಡರ ಕೊನೆಯ ನಾಟಕಗಳನ್ನು ಓದಿದಾಗ ಇದು ವಾದ ಮಂಡನೆಯೋ, ವಿಚಾರಗಳ ಮಂಡನೆಯೋ, ಒಂದು ಸೂಕ್ಷ್ಮವಾದ ನಾಟಕ ಕೃತಿಯೋ, ಸಾಹಿತ್ಯ ಕೃತಿ ಅನ್ನೋ ಪ್ರಶ್ನೆ ಕೇಳ್ಕೊಳ್ಳೇಬೇಕಾಗತ್ತೆ ಅಂತ ನನಗೆ ಅನಿಸುತ್ತೆ. ಹಾಗಂದ ತಕ್ಷಣ ಅವ್ರು ಹೇಳ್ತಿರೋ ವಿಚಾರಗಳನ್ನು, ವಾದಗಳನ್ನು ನಿರಾಕರಿಸ್ತೀನಿ ಅಂತಲ್ಲ ನಾನು. ವಿಚಾರವಾಗಿ ಅದು ಸರಿಯೇ ಇರ್ಬೋದು, ಬಟ್ ಸಾಹಿತ್ಯ ಕೃತಿಯಲ್ಲಿ ಅದು ಮೈದೊಳಿಬೇಕಾದ, ಒಂದು ನಾಟಕದಲ್ಲಿ ಮೈದೊಳಿಬೇಕಾದ ಬಗೆ ಹೇಗೆ? ವೈಶ್ವಿಕವಾದ, ಕಾಸ್ಮಿಕ್ ಅನ್ನಬಹುದಾದ ಪ್ರಶ್ನೆಗಳನ್ನು ಎದುರುಗೊಳ್ತಾ ಇದ್ದಂಥ, ಅಸ್ತಿತ್ವಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಎದುರುಗೊಳ್ತಾ ಇದ್ದಂಥ ಕಾರ್ನಾಡರು, ಚರಿತ್ರೆಯ ಮೂಲಕ, ಪುರಾಣದ ಮೂಲಕ, ಜಾನಪದದ ಮೂಲಕನೂ ಅಂಥ ಪ್ರಶ್ನೆಗಳನ್ನ ಎದುರುಕೊಳ್ತಾ ಇದ್ದ ಕಾರ್ನಾಡರು ಇಲ್ಲಿ ತೀರ ತತ್ಕಾಲೀನವಾದ, ಸಾಮಾಜಿಕವಾದ, ನಿಜವಾದರೂ ಸೀಮಿತವಾದಂಥ ಸಾಧ್ಯತೆಗಳಿಗೆ ಯಾಕೆ ತಮ್ಮನ್ನು ತಾವು ಲಿಮಿಟ್ ಮಾಡಿಕೊಡ್ರು ಅನ್ನೋ ಪ್ರಶ್ನೆ ಹಿನ್ನೆಲೆಯಲ್ಲೇ ಅವರ ನಾಟಕಗಳನ್ನು ನಾವು ನೋಡ್ತಕ್ಕಂಥದ್ದು. ಇದು ಯಾವುದೇ ಲೇಖಕರ ಬರವಣಿಗೆಯ ಕೊನೆಯ ದಿನಗಳಲ್ಲಿ ಆಗಬಹುದಾದ್ದೇನೆ. ಅದ್ಯಾವುದೂ ಕೂಡ ಹಿಂದೆ ಬರೆದ ನಾಟಕಗಳ ಶಕ್ತಿಯನ್ನು, ಸಾಮರ್ಥ್ಯವನ್ನು, ಸಾಧನೆಯನ್ನು ಅಲ್ಲಗಳೆಯೋ ಪ್ರಶ್ನೆ ಅಲ್ಲ. ಈ ಒಂದು ಅಬ್ಸರ್ವೇಷನ್ ನನಗೆ ಅವರ ಕೊನೆಯ ದಿನಗಳ ಸಾರ್ವಜನಿಕ ಜೀವನದ ನಿಲುವುಗಳ ಬಗ್ಗೆ ಇರೋದಕ್ಕಿಂತ ಹೆಚ್ಚಾಗಿ ಆ ನಿಲುವುಗಳ ಫಲಿತವಾಗಿ ಬಂದಂತಹ ಸಾಹಿತ್ಯ ಕೃತಿಗಳ ಬಗ್ಗೆ ಖಂಡಿತವಾಗಿಯೂ ಇದೆ ಅಂತ ಹೇಳಿಕೊಳ್ಳಲೇಬೇಕಾಗುತ್ತೆ. ಇದು ಅವರ ಒಂದೆರಡು ಕಥೆಗಳು ಮತ್ತು ಅವರ ಕಾಕನಕೋಟೆ ಬಗ್ಗೆ ಬರೆದ ವಿಮರ್ಶೆ. ನನಗೆ ಇವತ್ತು ಕೂಡ ಕಾಕನಕೋಟೆ ಬಗ್ಗೆ ಬರೆದ ವಿಮರ್ಶೆ ಕನ್ನಡದ ಅತ್ಯುತ್ತಮವಾದ ವಿಮರ್ಶಾ ಲೇಖನಗಳಲ್ಲಿ ಒಂದು ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಒಂದು ನಾಟಕದ ರಂಗ ಸಾಧ್ಯತೆ, ಸಾಹಿತ್ಯಿಕ ಸಾಧ್ಯತೆ, ಅಭಿನಯ ಸಾಧ್ಯತೆ ಎಲ್ಲವನ್ನು ಒಳಗೊಂಡು ಕಾರ್ನಾಡರು ಮಾತ್ರ ಬರಿಬಹುದಾದ ಲೇಖನ ಅನ್ನೋಷ್ಟು ಚೆನ್ನಾಗಿರೋ ಲೇಖನ ಅದು. ಹಾಗಾಗಿ ಕಾರ್ನಾಡರು ಜೀವನದ ಬಗ್ಗೆ ಮಾಡಿಕೊಂಡ ಆಯ್ಕೆಗಳು, ಚಲನಚಿತ್ರ, ರಂಗಭೂಮಿ, ಸಾರು ಎಲ್ಲವೂ ಆಯ್ಕೆಗಳು ಅವರ ಸಾಹಿತ್ಯ ರಚನೆಯ ಶಕ್ತಿಯನ್ನು ಕಾಪಾಡಿಕೊಂಡರೂ ಕೂಡ ವೈವಿಧ್ಯ ಮತ್ತು ಪ್ರಮಾಣಗಳನ್ನು ನಿಯಂತ್ರಣ ಮಾಡ್ತು ಅಂತ ಕಾಣುತ್ತೆ. ಅವ್ರ ಕೊನೆಗೆ ಬರೆದಂಥ ಆಡಾಡ್ತಾಯುಷ್ಯ ಅನ್ನುವ ಆತ್ಮಕಥೆ ಕೂಡ ತುಂಬ ಕುತೂಹಲಕಾರಿಯಾದ ಪುಸ್ತಕ ಅದು. ಅದನ್ನು ಅತ್ಯಂತ ದಿಟ್ಟವಾಗಿ ತನಗೆ ಅನ್ನಿಸಿದ ಸತ್ಯಗಳನ್ನು, ಕಂಡ ಸತ್ಯಗಳನ್ನು ಹೇಳಿದ ಪುಸ್ತಕ ಅಂತ ನೋಡೋ ಸಾಧ್ಯತೆ ಒಂದಿದೆ. ಅದರಲ್ಲಿ ತನಗೆ ಅನ್ನೋ ಮಾತನ್ನ ಒತ್ಕೊಟ್ಟು ನೋಡಿದ್ರೆ, ತನಗೆ ಕಂಡ ಸತ್ಯಗಳನ್ನು, ತನಗೆ ಅನ್ನಿಸಿದ ಮಾತುಗಳನ್ನು ಅದೇ ಸತ್ಯ ಅಂತ ಹೇಳಿದಾಗ ಮಂಡಿಸಿದಾಗ ಏನಾಗುತ್ತೆ? ಇತರ ಪಾತ್ರಗಳ ಬಗ್ಗೆ, ಇತರ ವ್ಯಕ್ತಿಗಳ ಬಗ್ಗೆ, ಜೀವಂತರಾಗಿದ್ದ ವ್ಯಕ್ತಿಗಳ ಬಗ್ಗೆ ನಿನ್ನ ನಿಲುವುಗಳೇ ಅವರ ವ್ಯಕ್ತಿತ್ವವನ್ನು ರೂಪಿಸೋದಾದರೆ ಅದರ ಫಲವಾಗಿ ಉಂಟಾಗುವ ಮಿತಿಗಳು ಯಾವುದು? ಅದು ಪ್ರಸಿದ್ಧ ಚಲನಚಿತ್ರ ನಟಿಯಾಗಿರಬಹುದು, ಸಿನಿಮಾ ನಿರ್ದೇಶಕ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು.
ಅಲ್ಲ, ನೀನು ಯಾವ ತಾಯಿ ಸ್ವಂತ ತಾಯಿ ಆಗಿರ್ಬೋದು, ಒಬ್ಬ ಆತ್ಮಚರಿತ್ರಕಾರನಿಗೆ ಜಡ್ಜ್ಮೆಂಟಲ್ ಆಗುವ ಒಂದು ಅಧಿಕಾರ ಇದೆಯೇ? ಜಡ್ಜ್ಮೆಂಟಲ್ ಆದಾಗ ಒಬ್ಬ ಸೂಕ್ಷ್ಮನಾದ ಓದಿಗ ಅದನ್ನು ಹೇಗೆ ನೋಡ್ತಾನೆ? ಅದನ್ನ ಹಾಗೆ ಸ್ವೀಕರಿಸಿಬಿಡ್ತಾನ ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಅದನ್ನ ಅದ್ರ ಬಗ್ಗೆ ಅಂತಿಮ ತೀರ್ಮಾನ ನಾನು ಕೊಟ್ಟರೆ ನಾನು ಜಡ್ಜ್ಮೆಂಟಲ್ಲಿ ಆಗ್ತೀನಿ. ಅದು ಖಂಡಿತವಾಗಿ ಓದಿಸ್ಕೊಂಡು ಹೋಗುವಂಥ ಪುಸ್ತಕ ಅನ್ನೋದ್ರ ಬಗ್ಗೆ ನನಗೆ ನನ್ನ ಮನೆ, ಏಕೆಂದರೆ ರೋಚಕತೆಗೆ ನಮ್ಮ ಮನಸ್ಸು ಯಾವಾಗಲೂ ಒಲಿತಾ ಹೋಗುತ್ತೆ. ಪ್ರಾಮಾಣಿಕತೆಗೆ ನಮಗೆ ಆಕರ್ಷಕ ಅಂತ ಅನಿಸುತ್ತೆ. ಅವ್ರು ಆಡಾಡ್ತಾ ಆಯುಷ್ಯ ಅನ್ನೋ ಟೈಟ್ಲೇ ಇದೆಯಲ್ಲ, ಇನ್ನೊಂದು ಭಾಗ ಬರೆದಿದ್ರೆ ನೋಡ್ತಾ ದಿನಮಾನ ಅಂತ. ಅದು ಬೇಂದ್ರೆಯವರ ಕವಿತೆಯ ಸಾಲುಗಳದು. ಆಡಾಡ್ತಾ ಆಯುಷ್ಯ ನೋಡ್ತಾ ದಿನಮಾನ, ನಡ್ದದ ಅಂತ ಅಂದ್ಕೊಂಡು. ಕೊನೆಯಲ್ಲಿ ಇನ್ನೊಂದು ಮಾತನ್ನ ಹೇಳಬಹುದಾದ್ದು, ಅವ್ರ ಬಗ್ಗೆ ಬಂದ ಒಂದು ಆಕ್ಷೇಪಣೆ ಅವ್ರು ಬಳಸ್ತಾ ಇದ್ದ ಕನ್ನಡದ ಬಗ್ಗೆ. ಚಂದ್ರಶೇಖರ ಪಾಟೀಲ್ರಂಥ ಅವರಂಥ ಮಾತುಗಳನ್ನು ಕೂಡ ಅವ್ರ ನಾಟಕಗಳನ್ನ ಮೊದಲು ಕನ್ನಡಕ್ಕೆ ಅನುವಾದ ಮಾಡಬೇಕು ಅಂತ ತಮಾಷೆ ಮಾಡ್ತಾಯಿದ್ರು. ಅವ್ರಿಗೂ ದೇವನೂರು ಮಹಾದೇವರ ಕುಸುಂಬಾಲಿ ನಾಟಕನೂ ಕನ್ನಡಕ್ಕೆ ಅನುವಾದ ಮಾಡಬೇಕು ಅಂತ ಹೇಳ್ತಾ ಇದ್ದವರು. ಕನ್ನಡದ ಅನೇಕ ಸಾಧ್ಯತೆಗಳಲ್ಲಿ ಒಂದು ಸಾಧ್ಯತೆನೇ ಅಲ್ಲ ಅಂತ ಯಾಕೆ ಅನ್ಕೋಬೇಕು? ಪ್ರಾದೇಶಿಕ ಭಾಷೆಯಲ್ಲಿ ಬರೆದಾಗ ಮಾತ್ರ ನಾಟಕವೇ. ಶಿಷ್ಟ ಭಾಷೆಯನ್ನು ಬಳಸಿದಾಗ, ಶಿಷ್ಟ ಅನ್ನಬಹುದಾದ ಭಾಷೆಯನ್ನು ಬಳಸಿದಾಗ ಆ ನಾಟಕದ ಭಾಷೆಯ ಮೂಲಕ ಬರಬಹುದಾದ ಶಕ್ತಿಗಳು ಯಾವುದು, ಮಿತಿಗಳು ಯಾವುದು, ಇದನ್ನ ಗಮನದಲ್ಲಿ ಇಟ್ಕೊಳ್ದೇನೆ ತುಘಲಕ್ ನಾಟಕ, ಯಾಯ್ತು ನಾಟಕದ ಭಾಷೆ ಬಗ್ಗೆ ಜಡ್ಜ್ಮೆಂಟ್ಗಳು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯನ್ನು ನಾನು ಗಂಭೀರವಾಗಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಪ್ರಾದೇಶಿಕ ರಂಗಭೂಮಿಯಾದ ಸರಿ, ಪ್ರಾದೇಶಿಕ ಭಾಷೆ ಬಳಕೆ ಸರಿ, ಅದರಲ್ಲೂ ಕೂಡ ಕಾರ್ನಾಡ್ ಅಂಥವ್ರ ಬಗ್ಗೆ ಹುಟ್ಕೊಳ್ತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಅವ್ರು ಎದುರಿಸಿರ್ಬೋದಾದ ಸವಾಲಂದರೆ, ನನ್ನ ಮಾತೃಭಾಷೆ ಅಲ್ಲದಿರುವ ಭಾಷೆಯಲ್ಲಿ, ನನಗೆ ಪರಿಚಿತವಾದ ಭಾಷೆಯಲ್ಲಿ ಕಾದಂಬರಿ, ಕತೆ, ಕವಿತೆ ಬರೆಯೋದಕ್ಕೂ ನಾಟಕ ಬರೆಯೋದಕ್ಕೂ ಒಂದು ವ್ಯತ್ಯಾಸ ಇರುತ್ತೆ. ಆ ವ್ಯತ್ಯಾಸವನ್ನು ಕಾರ್ನಾಡ್ರು ಎದುರಿಸಿದ ರೀತಿ ಇದೆಯಲ್ಲ, ಅದು ಅಚ್ಚ ಕನ್ನಡನ್ನೇ ಮಾತೃಭಾಷೆಯಾಗಿ ಹೊಂದಿದ್ದಂತಹ ಲಂಕೇಶ್, ಚಂಪಾ, ಕಂಬಾರ್ ಮುಂತಾದವರು ಎದುರಿಸಿದ ಸಮಸ್ಯೆಗಳಿಗಿಂತ ಕಾರ್ನಾಡ್ರು ಭಾಳ ಭಿನ್ನವಾದ ಸಮಸ್ಯೆಗಳನ್ನು ಎದುರಿಸಿದರು ಅಂತ ಕಾಣುತ್ತೆ. ಅದಕ್ಕೆ ತಮ್ಮದೇ ಆದ ಉತ್ತರಗಳನ್ನು ಅವರು ಕಂಡುಕೊಂಡಿದ್ದಾರೆ. ಅವರ ಭಾಷೆಯನ್ನು ನಾವು ಅವರ ಕೃತಿಗಳ ಮೌಲ್ಯಮಾಪನ ಮಾಡೋದಕ್ಕೆ ಏಕೈಕ ಮಾನದಂಡವಾಗಿ ಬಳಸಬಾರದು. ಇನ್ನೊಂದೇನಾಗುತ್ತೆ, ಭಾಷೆ ಅನ್ನುವುದು ಎಲ್ಲ ಸಾಹಿತ್ಯದ ಮಾಧ್ಯಮವಾದರೂ ಕೂಡ ಅದು ಕಾದಂಬರಿಯ ಸ್ಥೂಲ ರಚನೆಗಳಲ್ಲಿ ಅದು ಭಾಗವಹಿಸೋ ರೀತಿಗೂ, ಕವಿತೆಯಲ್ಲಿ ಭಾಗವಹಿಸೋ ರೀತಿಗೂ, ಸಂಭಾಷಣೆ ಒಂದೇ ಇರತಕ್ಕಂಥ ನಾಟಕದಲ್ಲಿ ಅದು ಮೈಪಡೆಯೋ ರೀತಿಗೂ ವ್ಯತ್ಯಾಸಗಳಿರುತ್ತೆ. ಇದಕ್ಕೆ ನಾಟಕ ರಚನೆಯ ಶಿಲ್ಪದ ಸ್ವರೂಪವನ್ನು, ನಾಟಕವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವ್ರು ಮಾತ್ರ ಸರಿಯಾದ ತೀರ್ಮಾನ ಕೊಡಬಹುದು. ಅದು ವೈಯಕ್ತಿಕವಾದ ನಿಲುವುಗಳನ್ನು ದಾಟಿ ವಸ್ತುನಿಷ್ಠವಾಗಿ ನೋಡೋದಕ್ಕೆ ಸಾಧ್ಯವಾದಾಗ ಮಾತ್ರ ಆಗೋ ಸಂಗತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ನಮ್ಮ ವಿಮರ್ಶೆ ಯಾವಾಗಲೂ ಕೂಡ ತನ್ನ ಕಣ್ಣುಗಳಿಂದನೇ ಲೋಕವನ್ನು ನೋಡೋ ಪ್ರಯತ್ನ ಮಾಡ್ತಾ ಇರುತ್ತೆ. ಅದೆಲ್ಲವನ್ನು ಪಕ್ಕಕ್ಕಿಟ್ಟು ನೋಡಿದಾಗ ಗಿರೀಶ್ ಕಾರ್ನಾಡ್ ಕನ್ನಡದ ಪ್ರಮುಖ ನಾಟಕಕಾರರಲ್ಲಿ ಒಬ್ಬರು ಮಾತ್ರ ಅಲ್ಲ, ಕನ್ನಡದ ಪ್ರಮುಖ ಲೇಖಕರಲ್ಲಿ ಒಬ್ಬರು ಅನ್ನೋ ನನ್ನ ಅಭಿಪ್ರಾಯ ಖಂಡಿತವಾಗಿ ಹಾಗೇ ಉಳಿಯುತ್ತೆ.